ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಪೂಜಾರಿ, ಉಡುಪಿಯಿಂದ. ನಾನು ಶ್ರೀನಾಥ್ ಸರ್ ಅವರ ವಿಡಿಯೋ 1.5 ವರ್ಷದಿಂದ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೇನೆ. ಅವ್ರು ಕೊಟ್ಟಂತಹ ಒಂದು ಕೆಲವುದೆಲ್ಲ ಮಾರ್ಗದರ್ಶನಗಳನ್ನು, ಹೇಳಿದಂಥ ಅಡ್ವೈಸ್ಗಳನ್ನೆಲ್ಲ ತಗೊಂಡು ನಮ್ಮ ತುಂಬ ಬದಲಾವಣೆ ಆಗಿದೆ. ಅಂಥ ಒಂದು ಮಾತುಗಳು ಬೇರೆ ಎಲ್ಲಿಂದ ನಾವು ಕೇಳಿಲ್ಲ. ಫಸ್ಟ್ ಟೈಮ್ ಶ್ರೀನಾಥ್ ಸರ್ ಅವರ ಬಾಯಿಂದ ಕೇಳಿದೆ. ಯಾಕಂದರೆ ಎಲ್ಲರೂ ಒಂದೊಂದು ಥರ ಹೇಳ್ತಾರೆ, ಆದರೆ ಶ್ರೀನಾಥ್ ಸರ್ ಅವರೇ ಒಂಥರ ಬೇರೆ ಥರ. ಅವ್ರು ಹೇಳೋದು ಒಂಥರ ಮನಸ್ಸಿಗೆ ಮುಟ್ತದೆ. ನಂದು ಸ್ಟೋರಿ ತುಂಬ ಉದ್ದ ಉಂಟು, ಆದರೆ ಅದನ್ನ ಸ್ವಲ್ಪ ಶಾರ್ಟಾಗಿ ಹೇಳ್ತೇನೆ. ಸರ್ ಹೇಳಿದ ವಿಷಯಗಳಿಂದ ನಾವು ತುಂಬ ಬದಲಾವಣೆ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೇನೆ. ನಾನೊಂದು 1.5 ವರ್ಷ ಹಿಂದೆ ಒಂದು ಬೇರೆ ಕಡೆ ಒಬ್ಬ ನಾರ್ಮಲ್ ಸೇಲ್ಸ್ ಮ್ಯಾನ್ ಆಗಿ ವರ್ಕ್ ಮಾಡ್ತಿದ್ದವ. ತಿಂಗಳಿಗೆ ಒಂದು 15-20 ಸಾವಿರ ಸಂಬಳ ಇತ್ತು. ಹೀಗೆ ಅಲ್ಲಿ ಕೆಲಸ ಮಾಡ್ತಿದ್ದ ಟೈಮಲ್ಲಿ ಸ್ವಲ್ಪ ಮನಸ್ತಾಪದಿಂದ ಕೆಲಸ ಬಿಡಬೇಕಾದ ಪರಿಸ್ಥಿತಿ ಬಂತು. ಇನ್ನೊಂದು 5-6 ತಿಂಗಳು ಕೆಲಸ ಮಾಡಿ ಆಮೇಲೆ ಬಿಡೋಣ ಅಂತ ತೀರ್ಮಾನ ಮಾಡಿದ್ದೆ. ಆ ಟೈಮಲ್ಲಿ ಬೆಳಿಗ್ಗೆ ಹೊತ್ತು ಡ್ಯೂಟಿ ಲೇಟ್ ಇದ್ದ ಕಾರಣ ಯೂಟ್ಯೂಬಲ್ಲಿ ಹೀಗೆ ಆಧ್ಯಾತ್ಮದ ಬಗ್ಗೆ ಅಂತ ನೋಡುವಂತ ಹೋದ ಟೈಮಲ್ಲಿ ಶ್ರೀನಾಥ್ ಸರ್ ಅವರ ವಿಡಿಯೋಗಳು ಸಿಕ್ತು. ಆಗ ಅವರ ವಿಡಿಯೋದಲ್ಲೆಲ್ಲ ಇಮ್ಯಾಜಿನೇಷನ್ ಮಾಡಬೇಕು, ಆಗ ನಮ್ಮದು ಕನಸೆಲ್ಲ ಸಕ್ಸಸ್ ಆಗ್ತದೆ, ಹಾಗೆಲ್ಲ ವಿಡಿಯೋಗಳೆಲ್ಲ ಇತ್ತು. ನೋಡುವ ಒಂದ್ಸಲ ಟ್ರೈ ಮಾಡಿ. ಯಾಕೆ ಅವ್ರ ಮನಸ್ಸು ತುಂಬ ಮನಸ್ಸಿಗೆ, ಅವರ ಮಾತು ತುಂಬ ಮನಸ್ಸಿಗೆ ಹಿಡಿಸ್ತು. ಅದಕ್ಕೆ ಟ್ರೈ ಮಾಡೋಣ ಅಂತ ನಾನಾಗ ಎಂತ ಮಾಡಿದೆ, ನಾನೊಂದು ಫುಡ್ ಫ್ಯಾಕ್ಟ್ರಿಯಲ್ಲಿ ಹೊರಗಡೆ ಸೇಲ್ಸಿಗೆ ಹೋಗ್ತಿದ್ದವ. ಆ ಟೈಮಲ್ಲಿ ಅನ್ನಿಸ್ತು, ನಾನೇ ಒಂದು ಓನ್ ಫ್ಯಾಕ್ಟ್ರಿ ಮಾಡಿದರೆ ಹೇಗೆ, ನನ್ನದೇ ಒಂದು ಓನ್ ಬ್ರ್ಯಾಂಡ್ ಮಾಡೋಣ, ಬೇಡ ಇಲ್ಲಿ ಕೆಲಸ ಬಿಟ್ಟು ಹೋದರೆ ನಂದೇ ಓನ್ ಆಗಿ ಮಾಡಬೇಕು, ಇನ್ನು ಬೇರೆ ಕಡೆ ಕೆಲಸ ಸೇರಬಾರ್ದು ಅಂತ ತೀರ್ಮಾನ ಮಾಡಿದೆ. ಆ ಟೈಮಲ್ಲಿ ನಾನು ಬೆಳಿಗ್ಗೆ ಫ್ರೀ ಇದ್ದ ಕಾರಣ ನಾನೇ ಒಂದು ಇಮ್ಯಾಜಿನೇಷನ್ ಮಾಡಿ ಚಿತ್ರ ಬಿಡಿಸ್ತಾ ಇದ್ದೆ. ಅಂದರೆ ನಂದು ಫ್ಯಾಕ್ಟ್ರಿ ಹೀಗಿರಬೇಕು, ಅದರ ಎದುರುಗಡೆ ಒಂದು ಈ ಥರ ವೆಹಿಕಲ್ ಇರಬೇಕು, ಮತ್ತು ನಾನೇ ಬಾಸ್ ಅಲ್ಲ, ನನ್ನೊಂದು ಡ್ರೀಮ್ ಕಾರ್ ಇರಬೇಕು ಹೀಗೆ, ಮತ್ತು ನಂದು ಬ್ರ್ಯಾಂಡ್ ಸ್ಟಿಕ್ಕರ್ ಈ ಥರ ಬರಬೇಕು, ಅಂದರೆ ನೇಮು, ಮ್ಯಾನುಫ್ಯಾಕ್ಚರ್ ಡೇಟು ಅದೆಲ್ಲ ನಾರ್ಮಲ್, ಮತ್ತು ಫುಡ್ ಲೈಸೆನ್ಸ್ ನಂಬರ್ ಎಲ್ಲ ಬೇಕಲ್ಲ ಫುಡ್ಡಿಗೆ. ಆ ಟೈಮಲ್ಲಿ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ಎಲ್ಲ ತುಂಬ ಕಡಿಮೆ ಇತ್ತು, ಅಂತ ಇರಲಿಲ್ಲ ನನ್ನ ಹತ್ರ. FS ನಂಬರ್ ಎಲ್ಲ ಬರಬೇಕಿತ್ತಲ್ಲ, FS ನಂಬರ್ ಬದಲಿಗೆ ಹೀಗೆ ಒಂದು ಎಕ್ಸಾಂಪಲ್ ಆಗಿ ನಂಬರ್ ಬರ್ತಿದೆ ನನ್ನ ಮೊಬೈಲ್ ನಂಬರ್ ಅದೆಲ್ಲ ಮಿಕ್ಸ್ ಮಾಡಿ ನಾನೇನು ಇಮ್ಯಾಜಿನೇಷನ್, ಈ ಥರ ನಂದು ಲೈಸೆನ್ಸ್ ನಂಬರ್ ಎಲ್ಲ ಬರ್ತದೆ, ಈ ಥರ ಫ್ಯಾಕ್ಟ್ರಿ ಮಾಡಬೇಕು ನಾನಂತ 1.5 ವರ್ಷದ ಹಿಂದೆ ನಾನು ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದು 6 ತಿಂಗಳಾದಮೇಲೆ ಕೆಲಸ ಬಿಡೋಕ್ಕಿಂತ ಮುಂಚೆ ಇದೆಲ್ಲ ಪ್ಲ್ಯಾನ್ ಮಾಡಿದ್ದೆ ಕರೆಕ್ಟ್. ಅದು ತುಂಬ 6 ತಿಂಗಳು ಫುಲ್ಲು ಬೆಳಿಗ್ಗೆ ಬಂದು ಎದ್ದು ಈ ಥರ ಮಾಡಬೇಕು, ಈ ಥರ ನೋಡಬೇಕಂತ ನಾನೇ ಒಂದು ಕನಸು ಕಾಣ್ತಿದ್ದೆ, ಹೀಗೆಲ್ಲ ಮುಂದೆ ಮಾಡಬೇಕಂತ. ಸರ್ ಹೇಳ್ತಿದ್ರು, ನೀವು ಬ್ಲಾಕೇಜ್ ಹಿಡ್ಕೊಳ್ಬಾರ್ದು ಮೈಂಡಲ್ಲಿ, ನೀವು ಎಂತ ಬೇಕಂದ್ರೆ ನೋಡ್ತಾ ಇರಿ, ನಿಮ್ಗೆ ಅದರಷ್ಟಕ್ಕೆ ಅದು ನಿಮ್ಗೆ ಕನೆಕ್ಟ್ ಆಗ್ತಾ ಹೋಗ್ತದೆ, ಬರ್ತದೆ ಅಂತ. ಸ್ಟಾರ್ಟಿಂಗ್ ಅದನ್ನೆಲ್ಲ ಸ್ವಲ್ಪ ನಂಬಲಿಕ್ಕೆ ಕಷ್ಟ ಆಯಿತು, ಆದರೆ ಆಟೋಮೆಟಿಕ್ಲಿ ಅದಕ್ಕೆ ಬೇಕಾದವರು ನನಗೆ ಸಿಗ್ಲಿಕ್ಕೆ ಶುರುವಾದರು. ಫ್ರೆಂಡ್ಸ್ ಎಲ್ಲ ಕೆಲವು ಅಡ್ವೈಸ್ ಕೊಟ್ಟರು, ಈ ಥರ ಮಾಡ್ಬೋದು, ಆ ಥರ ಮಾಡ್ಬೋದು ಅಂತ. ಹೊಸೊಬ್ಬರೆಲ್ಲ ಫ್ರೆಂಡ್ಸ್ ಆದರು. ಆಮೇಲೆ ಕಾಲಕ್ರಮೇಣ 6 ತಿಂಗಳ ಆದಮೇಲೆ ಜಾಬ್ ಬಿಟ್ಟು ನನ್ನದೇ ಒಂದು ಓನ್ ಆಗಿ ಸ್ಟಾರ್ಟ್ ಮಾಡಿದೆ, ಧೈರ್ಯ ಮಾಡಿ. ಈಗ 1 ವರ್ಷ ಆಯಿತು ಸ್ಟಾರ್ಟ್ ಎಲ್ಲ ಮಾಡಿ. ಆಗ ಒಂದು ಮನಸ್ಸಲ್ಲಿತ್ತು, ಡ್ರೀಮ್ ಕಾರ್ ತೊಗೊಳ್ಬೇಕು, ಅದೆಲ್ಲ ಹೇಗೆ ಚಿತ್ರ ಬಿಡಿಸೋದು, ಅಂದರೆ ತಗೊಳ್ಳಿ, ಈಗ ಇರೋದೇ 15-20 ಸಾವಿರ ಸಂಬಳ, ಹೇಗೆ ತೊಗೊಳ್ಳೋದು, ಹೇಗಾಗ್ತದೆ ಅಂತ ಫಸ್ಟಿಗೆಲ್ಲ ಹೆದರಿಕೆ ಇತ್ತು. ಆದರೆ ಸರ್ ಹೇಳಿದ್ರಲ್ಲ ಬ್ಲಾಕೇಜ್ ಹಿಡ್ಕೋಬಾರ್ದು ಅಂತ, ನಾನದು ಎಂತ ತಲೆ ಬಿಸಿ ಮಾಡ್ಲಿಕ್ಕೆ ಹೋಗಲಿಲ್ಲ. ಸೀದಾ ನನ್ನಷ್ಟಿಗೆ ನಾನೊಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡ್ತಾ ಹೋದೆ. ಈಗ ನೋಡಿ, ಆವಾಗ ನಾನು 15-20 ಸಾವಿರ ದುಡಿತಿದ್ದೆವು ತಿಂಗಳಿಗೆ. ಈಗ 1 ವರ್ಷ ಆಯಿತು. ಈಗ ತಿಂಗಳಿಗೆ 1 ಲಕ್ಷದ ಸಂಪಾದನೆ ಮಾಡ್ತಿದ್ದೇನೆ. ಆವಾಗೆಲ್ಲಾದರೂ ಮೈಂಡಲ್ಲಿ ಬ್ಲಾಕ್ ಇಟ್ಕೊಂಡಿದ್ರೆ ಇಲ್ಲೂ 15 ಸಾವಿರ ಸಂಬಳದಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಮೋಸ್ಟ್ಲಿ. ಹಾಗೆ ಮತ್ತು ಆವಾಗ ನಾನು ನಾನ್ ವೆಜ್ ಸಮೇತ ಬಿಟ್ಟಿದ್ದೆ. ಸರ್ ವಿಡಿಯೋ ನೋಡಲಿಕ್ಕಿಂತ ಮುಂಚೆ 6 ತಿಂಗಳ ಮುಂಚೆ ನಾನು ನಾನ್ ವೆಜ್ ಬಿಟ್ಟಿದ್ದೆ. ಹೀಗೆ ನಂದೊಂದು ವ್ರತ ಇದ್ದ ಕಾರಣಕ್ಕೋಸ್ಕರ ನಾನು ಬಿಟ್ಟಿದ್ದೆ. ಅದೇ ಟೈಮಲ್ಲಿ ಸರ್ನ ವಿಡಿಯೋ ಬಂತು, ನಾನ್ ವೆಜ್ ಮನುಷ್ಯನ ಆಹಾರ ಯಾವುದು ಅಂತ. ಅದನ್ನು ನೋಡಿದ್ಮೇಲೆ ತುಂಬ, ಅಂದರೆ ಅದು ಮನಸ್ಸಿಗೆ ಹೇಗೋ ಹೋಗಿಬಿಡ್ತು. ನಾನು ಆಗಲೇ ತೀರ್ಮಾನ ಮಾಡಿದ್ದೆ, ಅಂದರೆ ನೆಕ್ಸ್ಟ್ 6 ತಿಂಗಳು ನಾನು ಆ್ಯಕ್ಚುಲಿ ನಾನ್ ವೆಜ್ ತಿನ್ನಲಿಕ್ಕೆ ಇಲ್ಲೇ ಇತ್ತು. ನಾನೊಂದು 1 ವರ್ಷದ ಅಯ್ಯಪ್ಪ ಸ್ವಾಮಿ ವ್ರತ ಮಾಡಿದ್ದೆ ಆ ಟೈಮಿಗೆ. ಆ ಟೈಮಲ್ಲಿ ನಾನು ಬಲವಾಗಿ ಹಿಡ್ಕೊಂಬಿಟ್ಟೆ, ಈ ವ್ರತ ಮುಗಿದ ಮೇಲೆ ನಾನು ಇನ್ನು ನಾನ್ ವೆಜ್ ತಿನ್ನಬಾರ್ದು, ನನಗೆ ಬೇಡ. ಅಂದರೆ 6 ತಿಂಗಳು ಆಲ್ರೆಡಿ ನಾನು ಬಿಟ್ಟಿದ್ದೇನೆ, ಇನ್ನೂ 6 ತಿಂಗಳು ಹೇಗೆ ತಿನ್ನಲಿಕ್ಕಿಲ್ಲ. ಅದು ನೆಕ್ಸ್ಟ್ ನಾನು ಲೈಫ್ ಲಾಂಗ್ ನಾನು ತಿನ್ನೋದಿಲ್ಲ, ನಂದು ಬೇಡ, ನಾನ್ ವೆಜ್ ಇಲ್ಲದೆ ಬದುಕಬಹುದು, ಎಷ್ಟು ಒಳ್ಳೆ ರೀತಿಯಲ್ಲಿ ಇದ್ದೇನೆ ಅಂತ ಅನಿಸ್ತು ನನಗೆ. ಅದ್ರ ಮೇಲೆ ನಾನು ನಾನ್ ವೆಜ್ ಬಿಟ್ಟೆ. ಈಗ ನಾನ್ ವೆಜ್ ಬಿಟ್ಟು ಒಂದು 2 ವರ್ಷ ಆಯಿತು ನಾನು ಟೋಟಲ್. ಅದಕ್ಕೆ ಮೂಲ ಕಾರಣ ಶ್ರೀನಾಥ್ ಸರ್ ಅವರೇ. ನಾನು ಸ್ವಲ್ಪ ವೆಯ್ಟ್ ಕಮ್ಮಿ ಇತ್ತು ನಂದು, ಆದರೆ ನಾನ್ ವೆಜ್ ಬಿಟ್ಟ ಮೇಲೆ ನಂದು ವೆಯ್ಟ್ ಜಾಸ್ತಿ ಆಗಿದೆ, ಎಂಥ ತೊಂದರೆ ಏನಿಲ್ಲ. ಹಾಗೆ ಮತ್ತು ಅದ್ರ ಮೇಲೆ ಮಂಗಳೂರಲ್ಲಿ ಕ್ಲಾಸ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಮೊನ್ನೆ ಕ್ಲಾಸ್ ಇತ್ತು, ಅಟೆಂಡ್ ಆದೆ. ತುಂಬ ಅದ್ಭುತವಾದ ಎಕ್ಸ್ಪೀರಿಯೆನ್ಸು. ಸುಮ್ಮನೆ ಬಾಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರು ಎಣಿಸ್ಬೋದು ಸುಮ್ಮನೆ ಎಲ್ಲರೂ ಹೋಗಿ ಬಂದು ವೀಡಿಯೋ ಮಾಡ್ತಿದ್ದಾರೆ ಅಂತ. ನಿಜವಾಗ್ಲೂ ಅಲ್ಲ. ನೀವು ದುಡ್ಡು ಕೊಟ್ಟರು ಇಂಥದ್ದು ಕಲಿಸಿಕೊಡೋರು ನಿಮಗೆ ಸಿಕ್ಕುವುದಿಲ್ಲ. 100% ನಾನು ಗ್ಯಾರಂಟಿ ಕೊಡ್ತೇನೆ. ನಿಮ್ಮ ಲೈಫಲ್ಲಿ ಬದಲಾವಣೆ ಆಗಬೇಕಾ,
ಸರ್ನ ಕ್ಲಾಸಿಗೆ ಅಟೆಂಡ್ ಆಗಿ ಅವರು ಕಲಿಸಿಕೊಟ್ಟದನ್ನ ಚೆಂದ ಮಾಡಿ ಮನಸಾರಿ ಕಲೀರಿ. 100% ನಿಮ್ಮ ಲೈಫ್ ಚೇಂಜ್ ಆಗ್ತದೆ. ಅವ್ರು ಕಲಿಸಿಕೊಟ್ಟದನ್ನ ಅಳವಡಿಸ್ಕೊಳ್ಬೇಕಷ್ಟೇ, ಅದೇ ನಮ್ಮ ಕರ್ತವ್ಯ. ಸರ್ ಹೇಳಿದಾಗೆ ನಾವೆಲ್ಲ ಆಗೊಂಥರ ಕೋಳಿಗೂಡು ಒಳಗಿದ್ದ ಕೋಳಿ ಪಿಳ್ಳೆಗಳ ಥರ ಇತ್ತು. ಈಗ ಸ್ವಲ್ಪ ಹಾರ್ಲಿಕ್ಕೆ ಶುರು ಮಾಡಿದ್ದೇವೆ. ನೆಕ್ಸ್ಟು 100% ಮೋಡದ ಮೇಲೆ ಹಾರ್ತೇವೆ ಅನ್ನೋ ಒಂದು ನಂಬಿಕೆ ಇದೆ. ತುಂಬ 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 ಟ್ಯಾಂಕ್ಸ್ ಶ್ರೀನಾಥ್ ಸರ್ ಮತ್ತು ದೇವರಾಜ್ ಅವರು ಮತ್ತು ಆಲ್ ಟೀಮ್, ಎಲ್ಲ ಟೀಮ್ನವರಿಗೆ. ಇಂಥ ಕಾರ್ಯಕ್ರಮ ಮುಂದೆ ನಡೀತಾ ಇರಲಿ. ಆ ದೇವರು ನಿಮ್ಗೆ ಯಾವಾಗಲೂ ಒಳ್ಳೆಯ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಶ್ರೀನಾಥ್ ಶೆಟ್ಟಿ ಸರ್ ಪಾದಾರವಿಂದಗಳಿಗೆ ನನ್ನ ಕೋಟಿ ಪ್ರಣಾಮಗಳು. ನೀವು ಶ್ರೀ ವಿದ್ಯಾಸಾರನ ಅದ್ಭುತ ವಿದ್ಯೆಯನ್ನು ನಮಗೆ ಕಲಿಸ್ಕೊಟ್ಟಿದ್ದೀರ. ಇದರಿಂದ ನಾವು ಅಂದ್ಕೊಂಡೇ ಇರೋ ರೀತಿಯಲ್ಲಿ ಜೀವನ ಬದಲಾವಣೆ ಆಗ್ತಿದೆ. ನಮ್ಮ ಮನಸ್ಥಿತಿಯಾಗಲಿ ನಮ್ಮ ಪರಿಸ್ಥಿತಿಗಳಾಗಲಿ ಬದಲಾವಣೆ ಆಗ್ತಿದೆ. ನಾವು ಅಂದ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಸಹ ತನಗೆ ಏನೇ ಅಡ್ಡಿಗಳು ಬಂದರೂ ತನಗೆ ಅದಕ್ಕೆ ಇನ್ನೊಂದೇನಾದರೂ ಸಹಕಾರ ಸಿಕ್ಕು ಯಾರ ಮುಖಾಂತರನಾದರೂ ಅದು ಯಾವುದೇ ರೀತಿ ಅಡೆತಡೆ ಇಲ್ದಲೇ ನಡೀತಾ ಇದ್ದಾವೆ. ನಿಮ್ಮಂಥ ಗುರುಗಳು ಸಿಕ್ಕಿರೋದು ನಮ್ಮ ಈ ಜನ್ಮದ ಪೂರ್ವಜನ್ಮದ ಪುಣ್ಯನೂ ಇರ್ಬೋದು. ನಿಮ್ಮಂಥ ಆತ್ಮಜ್ಞಾನ ತಿಳಿಸ್ಕೊಡೋಂಥ ಗುರುಗಳು ಬೇಕು ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಿದ್ದೆ. ದೇವ್ರ ಹತ್ರ ಬೇಡ್ಕೊತಾನೂ ಇದ್ದೆ, ಅಂಥ ಗುರುಗಳು ಸಿಗಬೇಕು. ನಾವಂತೂ ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಅಂಥ ಗುರು ಬೇಕು ಅಂತೇಳಿ ಅಂತ ಬೇಡ್ಕೊತಿದ್ದೆ. ಅಂಥ ಗುರುಗಳು ಸಿಕ್ಕಿದ್ದೀರ ಸರ್ ನೀವು ನಮಗೆ. ಈ ಜನ್ಮನ ನಮ್ಮ ಕೈಲಿ ಆದಷ್ಟು ಸಾರ್ಥಕ ಮಾಡ್ಕೊಳ್ಳೋ ರೀತಿಯಲ್ಲಿ ನಾವು ಬದುಕಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ನಿಮ್ಮ ಕೃಪೆ ಆ ತಾಯಿ ಆಶೀರ್ವಾದ ಸದಾ ಇರಲಿ. ನಿಮಗೆ ತುಂಬ ಕೋಟಿ ಕೋಟಿ ಧನ್ಯವಾದಗಳು ಶ್ರೀನಾಥ್ ಶೆಟ್ಟಿ ಸರ್. ಸರ್ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಭಟ್ ಅಂತ. ಈಗ ಮೊನ್ನೆ 11 ಮತ್ತು 12ನೇ ತಾರೀಕು 2025ರಲ್ಲಿ ಆಗಿರೋಂಥ ಮಂಗಳೂರಲ್ಲಿ ಆಗಿತ್ತಲ್ಲ ವರ್ಕ್ಶಾಪ್, ಅದಕ್ಕೆ ನಾನು ಅಟೆಂಡ್ ಆಗಿದ್ದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಡೆತ್ ಎಕ್ಸ್ಪೀರಿಯನ್ಸ್ ಅಂತೂ ಮರೆಯೋಕ್ಕೆ ಆಗಲ್ಲ. ಅಷ್ಟು ಒಂಥರ ನಾವೇನೋ ಅಂದ್ಕೊಂಡಿರ್ತೀವಿ, ಅವರಿದ್ದಾರೆ ಇವರಿದ್ದಾರೆ, ನಮಗೇನು ಹೆದರಿಕೆ ಬಿಡು, ಆರಾಮಾಗಿರೋಣ ಹಾಗೆ ಹೀಗೆ ಅಂತ. ಅದರ ಡೆತ್ ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ರಿಯಲೈಸ್ ಆಯಿತು, ನಮ್ಮ ಸೆಲ್ಫ್ ಏನು, ನಾವು ಹೇಗೆ ನಮ್ಮನ್ನು ಕಂಟ್ರೋಲ್ ಮಾಡಿಟ್ಕೋಬೇಕು, ನಮ್ಮ ಮೈಂಡು ಬಾಡಿ ಬ್ಯಾಲೆನ್ಸ್ ಹೇಗಿರಬೇಕು, ಇಂಥದ್ದೆಲ್ಲ ನಾಲೆಜ್ ಆಯಿತು. ನಾನು ರೀಸೆಂಟಾಗಿ ಈಗೊಂದು 2-3 ಮಂತ್ಸ್ ಬ್ಯಾಕಿಂದ ನಿಮ್ಮದೆಲ್ಲ ವಿಡಿಯೋಸ್ ನೋಡ್ತಾ ಹೋಗ್ತಾ ಇದ್ದೀನಿ. ಯೂಟ್ಯೂಬಲ್ಲೆಲ್ಲ ಬಂದಿರೋದು ಭಾಳ ಚೇಂಜಸ್ ನನ್ನಲ್ಲಾಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ವರ್ಡ್ಸ್ನ. ಆದರೆ ಎಕ್ಸ್ಪೀರಿಯನ್ಸ್ ಅದು ಆಗಬೇಕು ಅಂತಂದರೆ 100% ನಾವು ವರ್ಕ್ಶಾಪ್ಗಳನ್ನು ಅಟೆಂಡ್ ಆಗಬೇಕು. ನಾವು ವಿಡಿಯೋದಲ್ಲಿ ಎಷ್ಟೋ ನೋಡಿರ್ತೀವಿ, ನಾಲೆಜ್ಗೆ ನಮಗೆ ವಿಡಿಯೋಸ್ ಓಕೆ, ಬಟ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಂದರೆ ನಾವು ವರ್ಕ್ಶಾಪ್ಗಳಿಗೆ ಅಟೆಂಡ್ ಆಗಬೇಕು, ಅಲ್ಲಿ ಟ್ರೈನಿಂಗ್ ತೊಗೊಳ್ಬೇಕು. ಆಮೇಲೆ ಸೆಲ್ಫ್ ಹಿಪ್ನೋಟೈಸ್ ಮಾಡ್ಕೊಳೋದು ಹೆಂಗೆ, ನಮ್ಮನ್ನು ನಾವು ರೆಡಿ ಮಾಡ್ಕೊಳ್ಳೋದು ಹೆಂಗೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ನಾಲೆಜ್ ಬಂತು. ನಾನು ಸ್ವಲ್ಪ ಎಲ್ಲದಕ್ಕೂ ಸ್ವಲ್ಪ ಹೆದರ್ತಿದ್ದೆ, ಏನೋ ಮಾಡುವಾಗ ಏನಾದರೂ ಆಗೋದ್ರೆ ಅಂತ ಹೀಗೆ ವಿಚಾರಗಳು ನನ್ನಲ್ಲಿ ಭಾಳ ಬರ್ತಿತ್ತು. ಈಗ ಏನೋ ಭಾಳ ಪವರ್ ಬಂದಂಗೆ ಅನಿಸ್ತಾ ಇದೆ. ನಿಮ್ಮನ್ನು ನೋಡಿದ್ದು, ನೀವು ಹೇಳ್ಕೊಟ್ಟಿರೋ ಅಂಥದ್ದೆಲ್ಲ ಕಲ್ತ್ಕೊಂಡಿದ್ದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ನಾನು ಆದಷ್ಟು ಜನರಿಗೆ ಇದನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಥರ ವರ್ಕ್ಶಾಪ್ಸನ್ನು ಅಟೆಂಡ್ ಆದಾಗ ನಮ್ಮ ನಾಲೆಜು ಭಾಳ ಇಂಪ್ರೂವ್ ಆಗುತ್ತೆ. ಸೊ ಅದ್ರ ಬಗ್ಗೆನೂ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಆದರೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನನ್ನ ಹೆಸರು ಸಂತೋಷ್ ಅಂಚನ್, ಮೂಡುಬಿದ್ರೆಯಿಂದ. ಸರ್ನೊಂದು ಕ್ಲಾಸಿಗೆ ಅಟೆಂಡ್ ಆಗಿ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ತುಂಬ ಒಂದು 2 ದಿನ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ, ಅಷ್ಟು ಬೇಗ ಪಾಸ್ ಆಯಿತು ಅಂತ ಅನಿಸ್ತೇವೆ. ಸೊ ಅಂದರೆ ನಮಗೊಂದು ಇಷ್ಟಪಟ್ಟ ಜಾಗಕ್ಕೆ ಇಷ್ಟಪಟ್ಟವ್ರ ಜೊತೆ ಎಲ್ಲಾದರೂ ಟೂರ್ ಏನಾದರೂ ಹೋದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟು ಬೇಗ ಟೈಮ್ ಹೋಗ್ತದೆ ಗೊತ್ತಾಗೋದಿಲ್ಲ. ಸೊ ಹಾಗೆ 2 ದಿನ ಹೇಗೆ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ತುಂಬ ಅನುಭವ ಆಯಿತು, ಸ್ಪಿರಿಚುವಲ್ ಆಗಲಿ ಮತ್ತು ಥಿಯರಿ ಆಗಲಿ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು. ಅದಕ್ಕಿಂತ ಮುಂಚೆ ಈ ಕ್ಲಾಸಿಗೊಂದು ಫೀಸ್ ಪೇ ಮಾಡಿ ಆದಮೇಲೆ ನನಗೆ ಗೊತ್ತಿಲ್ಲದಂಗೆ ನಮ್ಮ ಕಂಪನಿಯಲ್ಲಿ ನನಗೆ ನಾನಿದ್ದ ಪೊಸಿಷನಿಂದನು ಒಂದು ಜಾಸ್ತಿ ಪೇಮೆಂಟ್ ಕೊಡುವ ಪೊಸಿಷನ್ಗೆ ನನಗೆ ಅವರೇ ಒಂದು ಅಪರ್ಚುನಿಟಿ ಕೊಟ್ಟರು. ನಾನು ಕೇಳಲಿಲ್ಲ, ಏನೂ ಇಲ್ಲ.
ಸೊ ನಾನೇನು ಫೀಸ್ ಪೇ ಮಾಡಿದ್ನು ಅದಕ್ಕಿಂತ 2-3 ಪಟ್ಟು ಜಾಸ್ತಿ ನನಗೆ ಇದು ಬಂದಿದೆ. ಮತ್ತು ಕ್ಲಾಸ್ನಲ್ಲಿ ಹೋಗಿ ಡೆತ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡುವಾಗ ನನಗೆ ಫಸ್ಟಿಗೆ ಅಷ್ಟೊಂದು ಇದು ಕನೆಕ್ಟ್ ಆಗಲಿಲ್ಲ. ಅದು ಅಂದರೆ ಕೆಲವೊಂದೊಂದು ಇದರಿಂದ ಕನೆಕ್ಟ್ ಆಗಲಿಲ್ಲ. ಮತ್ತು ಲಾಸ್ಟ್ ಮೂಮೆಂಟಿಗೆ ನನಗೆ ಓಕೆ ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಲಾಸ್ಟ್ ಮೂಮೆಂಟ್ ಆಗುವಾಗ. ಮತ್ತು ನನಗೆ ಒಂದು ತಾಯಿ ಒಂದು ರೂಪ ಅದು ಬೇಕಿತ್ತು, ಅದು ಸಿಕ್ಕಿತ್ತು. ಮತ್ತು ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಕಣ್ಣೀರೆಲ್ಲ ಬಂದದ್ದು ಅಂತ ಹೇಳ್ಬೋದು. ಒಂದು ಆ ತಾಯಿಯನ್ನು ನೆನೆಯುವಾಗ ನಮ್ಮ ಎದುರಿಗೆ ಬಂದರು ಅಂತ ಅನ್ನುವಾಗ ಆಟೋಮೆಟಿಕ್ಕಾಗಿ ನನ್ನ ಕಣ್ಣಿಂದ ನೀರು ಬಂತು, ನನಗೆ ಗೊತ್ತಿಲ್ಲದಾಗಿನೇ. ಅದೊಂದು ಏನೋ ಒಂದು ಶಕ್ತಿ ಒಳಗೆ ಬಂದಾಗಿ ಆ ರೀತಿ ನಿಜವಾಗ್ಲೂ ಫೀಲ್ ಆಯಿತು ನನಗೆ. ಒಂದು ಪ್ರಾಕ್ಟಿಕಲ್ ಆಗಿ ತುಂಬ ನೋಡುವ ನಾನು, ಹಾಗಾಗಿ ನನಗೆ ಅದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಅದು. ಮತ್ತು ಥರ್ಡ್ ಐ ಸರ್ ಹೇಳ್ತಾಯಿದ್ರು ಥರ್ಡ್ ಐ ಬ್ಲಿಂಕ್ ಆಗ್ತದೆ. ಅದು ಯಾವ ರೀತಿ ಅಂತ ಗೊತ್ತಿರಲಿಲ್ಲ ನನಗೆ, ಯಾಕಂದರೆ ಎಲ್ಲೂ ನೋಡಲಿಲ್ಲ, ಹಾಗೆ ಯಾವ ಎಕ್ಸ್ಪೀರಿಯೆನ್ಸ್ ಕೂಡ ಆಗಲಿಲ್ಲ, ಮತ್ತು ಎಲ್ಲೂ ಅದನ್ನು ಕೇಳಲೂ ಇಲ್ಲ. ಸೊ ಫಸ್ಟ್ ಟೈಮ್ ಅನುಭವ ಅದು. ಒಂದು ಇಲ್ಲಿ ತುಂಬ ವೈಬ್ರೇಟ್ ಒಂದು ಬ್ಲಿಂಕ್ ಅಂತ ಹೇಳಿದ್ರು ನನಗೆ, ಅದೇ ಹೇಳಿಕೆ ಇದಾಗ್ತಾಯಿದೆ. ಅಷ್ಟು ವೈಬ್ರೇಟ್ ಆಯಿತು ಅದು. ಆ ಒಂದು ಪವರೇ ಬೇರೆ ಅದು ಸರ್ನದ್ದು. ಸೊ ಆ ರೀತಿ ಎಲ್ಲೂ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ, ಆ ರೀತಿ ಅನುಭವ ಇಲ್ಲ, ಕೇಳಲೂ ಇಲ್ಲ ಆ ರೀತಿ. ಅದನ್ನು ಥರ್ಡ್ ಅಂತ ಎಲ್ಲೂ ಹೇಳ್ತಿದ್ರು, ಏನಂತ ನನಗೆ ಡೈರೆಕ್ಟಾಗಿ ಅನುಭವ ಆಯಿತು ನನಗೆ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್, ಜಾಸ್ತಿ ಹೇಳಿಕೆ ಆಗ್ತಾಯಿಲ್ಲ, ಅಷ್ಟು ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ಕಿದೆ ನನಗೆ. ಲೈಫಿಗೆ ಆಗುವಷ್ಟೆಲ್ಲ ಸಿಕ್ಕಿದೆ ನನಗೆ, ಆ ರೀತಿ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು. ನಮಸ್ಕಾರ. ಈ ವರ್ಷದಲ್ಲಿ ಮಂಗಳೂರಿನಲ್ಲಿ ನಡೆದಂಥ ಮೈಂಡ್ ಮೆಕ್ಯಾನಿಸಮ್ ವರ್ಕ್ಶಾಪಲ್ಲಿ ನಾನು ಭಾಗವಹಿಸಿದ್ದೇನೆ. ಅದು ಕೂಡ 1 year ವೆಯ್ಟ್ ಮಾಡಿ ಸಿಕ್ಕಿದಂಥ ಆಪರ್ಚುನಿಟಿ ಇದು. ತುಂಬ ಖುಷಿಯಾಯಿತು. ಸರು ಕಲಿಬೇಕಂತ ಬಂದವರಿಗೆ ಕಲಿಸ್ತಾರೆ, ಹೀಲ್ ಆಗಬೇಕು ಅಂತ ಬಂದವರಿಗೆ ಹೀಲು ಮಾಡ್ತಾರೆ. ಆ 2 daysಲ್ಲಿ ಎಷ್ಟೊಂದು ಟಾಪಿಕ್ಸ್ ಎಲ್ಲ ಕವರ್ ಮಾಡಿದ್ದಾರೆ ಅಂದರೆ ಅದು ನಾನು ಹೇಳಿದರೆ ನೀವು ನಂಬಲಿಕ್ಕೆ ಕಷ್ಟ ಆಗ್ತದೆ. ನನ್ನ ಎಕ್ಸ್ಪೀರಿಯೆನ್ಸ್ ಅಂತೂ ವಂಡರ್ಫುಲ್ ಆಗಿತ್ತು. ಏನೂ ಇಲ್ಲ ಅಂದರೆ ಈ ರಿಟ್ರೀಟ್ ಎಲ್ಲ ಮಾಡ್ತಾರೆ ಬೇರೆ ದೇಶಗಳಲ್ಲಿ, ಇದು ರಿಟ್ರೀಟ್ ಥರಾನೇ ಇತ್ತು. ಫುಲ್ 2 days ನಮಗೆ ನಮ್ಮ ಮೈಂಡ್ ತುಂಬ ಕ್ಲಿಯರಾಗಿ ಸರ್ವಿಸ್ ಮಾಡ್ದಂಗೆ ಆಗಿದೆ. ತುಂಬ ಥ್ಯಾಂಕ್ ಯು ಸರ್, ಧನ್ಯವಾದ. ನಮಸ್ಕಾರ, ನನ್ನ ಹೆಸರು ವಸಂತಿ ಅಂತ. ನಾನು ಮಂಗಳೂರಿಂದ ಮಾತಾಡ್ತಾ ಇದ್ದೇನೆ. ನಾನು ಶ್ರೀ ಅವರದ್ದು ವಿಡಿಯೋ 3 ತಿಂಗಳಿಂದ ನೋಡ್ತಾ ಇದ್ದೆ. ಹೀಗೆ ಸುಮ್ಮನೆ ನೋಡ್ತಾ ಇರುವಾಗ ಅದರಲ್ಲಿ ಒಂದು ಪ್ರೇಯರ್ ಒಂದು ನನಗೆ ತುಂಬ ಇಷ್ಟ ಆಯಿತು. ನೋಡುವ ಏನಾದರೂ ಆಗಲಿ ಮಾಡುವ ಅಂಥೇಳಿ ಆ ಪ್ರೇಯರ್ ಮಾಡಲಿಕ್ಕೆ ಶುರು ಮಾಡಿದೆ. ಅದರ ನಂತರ ಕೆಟ್ಟ ನೆನಪಿಂದ ಮುಕ್ತರಾಗಿ ಅಂತೇಳಿ ಒಂದಿತ್ತು. ಅದನ್ನು ಒಂದು ದಿನ ಕೂತ್ಕೊಂಡು ಆದಿತ್ಯವಾರ ಅವರದ್ದು ವಿಡಿಯೋ 2 ವಿಡಿಯೋ ಇತ್ತು, ಅದನ್ನು ನೋಡಿದ ಮೇಲೆ ತುಂಬ ಕೂಗಿದ್ದೇನೆ ನಾನು. ಹಾಗೆ ಮತ್ತೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಮರುದಿನ ಸೋಮವಾರ ಅವರ ನಂಬರಿಗೆ ಮೆಸೇಜ್ ಮಾಡುವಾಗ ಅವರು ಹೇಳಿದರು ಕ್ಲಾಸಿಗೆ ಅಟೆಂಡ್ ಮಾಡಿ ಅಂತ. ನವೆಂಬರಲ್ಲಿ ಕ್ಲಾಸ್ ರಿಜಿಸ್ಟ್ರೇಷನ್ ಆಗ್ತಿತ್ತು. ಮತ್ತು 1 ವಾರ ಆಲೋಚನೆ ಮಾಡಿದೆ, ಅಮೌಂಟ್ ಕಟ್ಟಿದರೆ ಬಾಕಿ ಖರ್ಚಿಗೆ ಅಂತ ಮಾಡೋದು ಅಂತೇಳಿ. ನನಗೆ ಮಂಗಳೂರಲ್ಲಿ ಒಳ್ಳೆ ಹೆಸರು ಇರುವಂಥ ಒಂದು ಬಿಸ್ನೆಸ್ ಇದೆ, ಟೈಲರಿಂಗ್ ಶಾಪು. ಆದರೆ ಕಸ್ಟಮರ್ಸ್ ತುಂಬ ಇದ್ದಾರೆ, ಆದರೆ ಹಣ ಬರ್ತಿರಲಿಲ್ಲ. ಪ್ರತಿ ಸರ್ತಿ ಇದು ತಿಂಗಳಾಗುವಾಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿರಲಿಲ್ಲ. ಶನಿವಾರ ಅಂತೂ ಟೆನ್ಷನ್ ಆಗ್ತಿತ್ತು. ಮತ್ತು ಕ್ಲಾಸಿಗೆ ಅಟೆಂಡ್ ಮಾಡುವಂತ ಹೇಳಿ ಮತ್ತು ಈ ಪ್ರೇಯರ್ ನಾನು ಸ್ಟಾರ್ಟ್ ಮಾಡುವಾಗ ನನಗೆ ಆಟೋಮೆಟಿಕ್ ನಂದು ಸಿಬಿಲ್ ಎಲ್ಲ ಅಷ್ಟು ಕರೆಕ್ಟ್ ಇದ್ದರೂ ಯಾರು ಲೋನ್ ಕೊಡಲಿಲ್ಲ. ಒಂದು ದಿನ ಬ್ಯಾಂಕಿನವರೇ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಿಮಗೆ ಲೋನ್ ಕೊಡ್ತೇವೆ ಅಂತ ಹೇಳಿದರು. 1 ವಾರದಲ್ಲಿ ಎಲ್ಲ ಕೆಲಸ ಆಗಿ ನಾನು ಬ್ಯಾಂಕಿಗೆ ಹೋಗಲಿಲ್ಲ, ಅವರೇ ಬಂದು ಎಲ್ಲ ಮಾಡಿಕೊಟ್ರು. ನಂದು ಚಿನ್ನ ತುಂಬ ಇತ್ತು ಬ್ಯಾಂಕಲ್ಲಿ, ಅದನ್ನೊಂದು ಬಿಡಿಸಲಿಕ್ಕೆ ಒಂದು ದಾರಿ ಆಯಿತು ನನಗೆ. ಇಲ್ಲದಿದ್ದರೆ ಅದನ್ನು ಮಾರಿಬಿಡುವ ಅಂತಿದ್ದೆ. ಮತ್ತು ಏನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ, ಸಾಲ ಅಂತ ಆಗ್ತಿತ್ತು. ಮತ್ತು ಕ್ಲಾಸಿಗೆ ಅಟೆಂಡ್ ಮಾಡಿ ಬಂದೆ. ನವೆಂಬರ್ 11ಗೆ ಬರುವಾಗ ನಂದು ಹಳೆ ಮಿಷಿನ್ ಇತ್ತು, ಅದನ್ನೆಲ್ಲ ಕೊಟ್ಟು ಹೊಸ ಮಿಷಿನ್ ಎಲ್ಲ ಅಂಗಡಿಗೆ ಪರ್ಚೇಸ್ ಮಾಡಿದೆ. ಏನೋ ಒಂದು ವಿಶೇಷ ಅಂತ ಹೇಳಬೇಕಾ ಎಂತ ಅಂತ ಗೊತ್ತಿಲ್ಲ. 9 ವರ್ಷದಿಂದ ಇದ್ದ ನನ್ನೊಬ್ಬ ಕೆಲಸದವನು ಕೂಡ ಸಡನ್ ರಜೆ ಹಾಕಿ ಬಿಟ್ಟು ಹೋದ. ನಾನು ಮಿಷಿನೆಲ್ಲ ತೆಗೆದಾಗಿದೆ, ಆದರೂ ನಾನು ಧೈರ್ಯ ಮಾಡಿದೆ, ಏನಾಗೋದಿಲ್ಲ. ಎಲ್ಲರೂ ಹೇಳಿದರು ಈಗ ಕೆಲಸಕ್ಕೆ ಜನ ಇಲ್ಲದಿದ್ದರೆ ನೀವೆಂತ ಮಾಡ್ತೀರಿ. ನಾನು ಹೇಳಿದೆ ನನಗೆ ಲಲಿತೆ ಇದ್ದಾಳೆ, ಏನು ಮಾಡೋದಿಲ್ಲ, ನನಗೆ ಆಗ್ತದೆ ಅಂತೇಳಿ. ದೇವರ ದಯೆಯಿಂದ ನನಗೆ ಒಳ್ಳೆ ಕೆಲಸದವರು ಬಂದರು.
ನಾನು ಯಾರ ಹತ್ರವೂ ನಾನು ಸೋತದನ್ನು ಇಲ್ಲಿವರೆಗೆ ಯಾರ ಹತ್ರ ಹಂಚಿಕೊಂಡದಿಲ್ಲ. ಇಲ್ಲಿ ಬಂದು ಲಲಿತೆಗೆ ಒಂದು ಪೂಜೆ ಎಲ್ಲ ಮಾಡ್ತಾ ಇರೋ ಕಾರಣದಿಂದ ಸಂಜೆ ಬಂದು ನನಗೆ ಅವಳ ಹತ್ರ ಹೇಳ್ತಿದ್ದೆ, ನನಗೆ ಗೊತ್ತಿಲ್ಲ ನನ್ನ ಅಂಗಡಿಗೆ ಕೆಲಸ ಆಗಬೇಕು ಅಂತೇಳಿ ಅವಳ ಹತ್ರ ಹಠ ಮಾಡ್ತಿದ್ದೆ. ಮತ್ತು ಒಬ್ಬ ಪುಣ್ಯಕ್ಕೆ ಒಬ್ಬ ಒಳ್ಳೆ ಕೆಲಸದವನು ನನಗೆ ಸಿಕ್ಕಿದಾದ್ಮೇಲೆ ಖುಷಿಯಾಯಿತು. ನನಗೆ ಇನ್ನೂ 2 ಜನ ಬೇಕಾಗಿತ್ತು. ಈಗ ಈ ಕ್ಲಾಸ್ ಅಟೆಂಡ್ ಮಾಡುವಾಗಲೂ 1 ವಾರದ ಹಿಂದೆ ಹೇಳಿದೆ, ನನಗೆ ಗೊತ್ತಿಲ್ಲ, ನಾಳ್ದು ಕ್ಲಾಸ್ ಅಟೆಂಡ್ ಮಾಡಬೇಕಾದ್ರೆ ನೀನು ನನಗೆ ಜನ ಹುಡುಕಿ ಕೊಡಬೇಕು ಅಂತ. ನಿಜ, ಇಬ್ಬರು ಒಳ್ಳೆ ಕೆಲಸ, ನನಗಿಂತಲೂ ಮೊದಲು ಬರೋರಿದ್ದಾರೆ. ಈಗ ನನ್ನ ಅಂಗಡಿ 6 ಗಂಟೆಗೆ ಬಂದು ಅವರೇ ಓಪನ್ ಮಾಡಿ ಏನೆಲ್ಲ ಕೆಲಸ ಉಂಟು ಅದು ಮಾಡ್ತಾರೆ. ನನಗೆ ಈಗ ಆ ಕೆಲಸವನ್ನೆಲ್ಲ ಸೈಡಿಗೆ ಇಟ್ಟಿದ್ದೇನೆ. ಈಗ ನಂದು ಏನು ಕೆಲಸ ಅದನ್ನೇ ಅದು ಮಾಡ್ತಾ ಹೋಗ್ತೇನೆ ನಾನು. ಹಾಗಾಗಿ ಈಗ ಕೆಲಸದ ಟೆನ್ಷನ್ ಇಲ್ಲ. ಒಮ್ಮೊಮ್ಮೆ ಶುಗರ್ ಬಂದು ಆದರೂ ನಾನು ಇದಕ್ಕೆ ಹೋಗಲಿಲ್ಲ, ಚೆಕಪ್ಪಿಗೆ ಅದಕ್ಕೆ ಏನು ಹೋಗಲಿಲ್ಲ. ಆದದ್ದಾಗಲಿ ಅಂತ ಸುಮ್ಮನೆ ಗೊತ್ತೆ. ಈಗ ಆ ವಿಷಯವೇನು ನನ್ನ ತಲೆಯಲ್ಲಿ ಓಡ್ತಾ ಇಲ್ಲ, ನನಗೆ ಹುಷಾರಿಲ್ಲ ಅಂಥದ್ದೇನಿಲ್ಲ. ಅಂದರೆ ಯಾವ ಸಿಂಪ್ಟಮು ನನ್ನ ಹತ್ರ ಕಾಣಿಸ್ತಾ ಇಲ್ಲ. ಹಾಗಾದರೆ ಅದು ಹೋಗಿದೆ ಅಂತ ಆಯಿತು, ಪುನಃ ಯಾಕೆ ನಾನು ಟೆಸ್ಟ್ ಮಾಡೋದು ಅಂತ ನಾನು ಧೈರ್ಯದಲ್ಲಿ ಕೂತ್ಕೊಂಡಿದ್ದೇನೆ. ಮೊದಲೆಲ್ಲ ನಡಿಲಿಕ್ಕೆ ಆಗ್ತಿರ್ಲಿಲ್ಲ, ಕಾಲೆಲ್ಲ ವೆಯ್ಟ್ ಆಗ್ತಿತ್ತು. ಈಗ ಅಂಥದ್ದೇನಿಲ್ಲ, ನಾನು ಲೈಟ್ ವೆಯ್ಟ್ ಆಗಿದ್ದೇನೆ ಈಗ. ಹಾಗೆ ಮತ್ತೆ ಎಂತ ಹೇಳೋದು, ಮತ್ತೆ ನಾನು ಒಂದು 15 ವರ್ಷದ ಹಿಂದೆ, ಒಂದು 20 ವರ್ಷದ ಹಿಂದೆ ನಾನು ಒಂದು ಒಳ್ಳೆ ಬರಹಗಾರ್ತಿಯಾಗಿದ್ದೆ. ನಾನು ಅದು ಮಂಜುವಾಣಿಯಲ್ಲೆಲ್ಲ ಕೆಲಸ ಮಾಡಿದ್ದೇನೆ. ಉಜಿರೆಯಲ್ಲಿ ಒಂದು ಅಲ್ಲಿಯ ಪ್ರಾದೇಶಿಕ ಮಟ್ಟದ ಒಂದು ಇದು ಸುದ್ದಿ ಬಿಡುಗಡೆ ಅಂತೇಳಿ ಉಂಟು, ಅದರಲ್ಲಿ ನಾನು ಬರಿತಾ ಇದ್ದೆ. ಅದರಲ್ಲಿ ನನಗೆ ಇದು ಕೂಡ ಬರ್ತಿತ್ತು, ಎಂತ ಫಸ್ಟ್ ಪ್ರೈಸ್ ಹಾಗೆಲ್ಲ ಹಣ ಕೂಡ ಬರ್ತಿತ್ತು. ನನಗೆ ತುಂಬ ಖುಷಿ ಆಗ್ತಿತ್ತು. ಆಗಲ್ಲ, ಭಾರಿ ಖುಷಿ ಆಗ್ತಿತ್ತು. ಯಾವುದು ನಾನೊಂದು ಆರ್ಟಿಕಲ್ ಬರೆದ್ರು ಯಾವುದು ಡಸ್ಟ್ಬಿನ್ಗೆ ಹೋಗ್ತಿರ್ಲಿಲ್ಲ, ಏನಾದರೂ ಒಂದು ಅಮೌಂಟ್ ಬರ್ತಿತ್ತು, 500, 100, 200. ಆಗೆಲ್ಲ ಅದೆಲ್ಲ ನನಗೆ ದೊಡ್ಡ ವಿಷಯ ಅಂತ ಆಗ್ತಿತ್ತು. ಆದರೆ ಒಂದು ದೊಡ್ಡ ಪೆಟ್ಟು ಬಿತ್ತು, ಬರೆಯೋದನ್ನೇ ನಿಲ್ಲಿಸ್ಬಿಟ್ಟೆ. ನಾನೊಂದು ಬ್ಲ್ಯಾಂಕ್ ಆಗಿ ಬಿಟ್ಟೆ. ಆಮೇಲೆ ನಾನೇನೋ ಅಲ್ಲಿಂದ ಬಿಟ್ಟು ನಾನು ಇಲ್ಲಿ ಮಂಗಳೂರಿಗೆ ಬಂದು ಸೆಟ್ಟಾಗಿ ನಾನು ಮಾತ್ರ ಒಂದು ದೇವಿಯನ್ನು, ಯಾವಾಗಲೂ ನಾನು ದೇವಿಯನ್ನು ನಂಬ್ತೇನೆ. ಒಂದು ದೇವಿ ನನಗೆ ಒಂದು ದಾರಿ ತೋರಿಸಿದ್ಲು. ಹಾಗಾಗಿ ಅಲ್ಲಿ ಹೋದರೆ ನಾನು ಈ ರಶ್ ಇರುವ ಕಡೆ ಎಲ್ಲ ಹೋಗೋದಿಲ್ಲ, ನನಗೆ ಒಂದು ಕಿರಿಕಿರಿ ಆಗ್ತದೆ. ಅಲ್ಲಿ ಏನಿಲ್ಲ, ನಾವು ಎದುರುಗಡೆ ನಿಂತುಕೊಂಡು ಪ್ರೇಯರ್ ಮಾಡಿದರೆ ಆಯಿತು. ನಾನು ಅಷ್ಟೇ ಮಾಡ್ತಿದ್ದದ್ದು ಅವಳ ಹತ್ರ. ಏನೋ ಒಂದು ಅಂಗಡಿ ಆಯಿತು, ಆದರೆ ಸಾಲವಾಗಿ ಉಳಿಯಿತು, ಎಂತ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅದರಿಂದಾಗಿ ಮತ್ತೆ ಆಮೇಲೆ ಈ ಆರ್ಟಿಕಲ್ ಎಲ್ಲ ಮತ್ತೆ ಪುನಃ ಇವ್ರದ್ದು ಸರ್ದು ವಿಡಿಯೋ ಎಲ್ಲ ನೋಡಿಬಿಟ್ಟು ನಾನು ಬರೀಲಿಕ್ಕೆ ಎಲ್ಲ ಸ್ಟಾರ್ಟ್ ಮಾಡುವ. ಅವ್ರದ್ದೆಲ್ಲ ಕೆಲವೆಲ್ಲ ಬರಿತಿದ್ದೆ, ಪಾಯಿಂಟ್ ಬರಿತಿದ್ದೆ. ಅರೆ ಇಷ್ಟು ಚೆನ್ನಾಗಿ ನಾನು ಬರಿತೇನೆ ಅಂತೇಳಿ ಆಯಿತು. ಈಗ ನಾನು ಎಷ್ಟು ಇದಾಗಿ ಬರಿತೇನೆ ಅಂತ ಹೇಳಿದರೆ, ಚೆನ್ನಾಗಿರುವ ಕಥೆಗಳನ್ನೆಲ್ಲ ನಾನು ಬರಿತೇನೆ ಸುಮ್ಮನೆ. ಬೆಳಗ್ಗೆ 4:15 ಗಂಟೆಗೆ ಹೇಳ್ತೇನೆ, 6 ಗಂಟೆವರೆಗೆ ನಾನು ಮನೆ ಕೆಲಸ ಮಾಡ್ತೇನೆ. 6ರಿಂದ 7:15 ಗಂಟೆವರೆಗೆ ನಾನು ಬರಿತೇನೆ, ಮತ್ತೆ ಅಂಗಡಿಗೆ ಹೋಗ್ತೇನೆ. ಮೊದಲು ಟೈಮ್ ಇಲ್ಲ ಅಂತ ಹೇಳ್ತಿದ್ದೆ, ಈಗ ಎಲ್ಲಿಂದ ಟೈಮ್ ಬಂತು? ರಾತ್ರಿ ಕೂಡ ಅಂದರೆ ಏನು ಗೊತ್ತಾ, ದೇವರ ದಯೆ ಇದ್ದರೆ ಯಾರು ಏನು ಮಾಡಿದರೂ ಸಾಧ್ಯ ಆಗೋದಿಲ್ಲ. ನಮ್ಮನ್ನು ಏನು ಮಾಡಲಿಕ್ಕೆ ಆಗೋದೂ ಇಲ್ಲ. ಅದು ನನ್ನ ನಂಬಿಕೆ, ಸತ್ಯ ನಂಬಿದ್ದೇನೆ ನಾನು. ಮತ್ತು ನಾನೊಂದು ಇಷ್ಟು ಬೇಗ ಇದಾಗಲಿಕ್ಕೆ ಕಾರಣ, ನಂಬಲಿಕ್ಕೆ ಕಾರಣ ಅಂದರೆ ನಾನು ಯಾವುದಕ್ಕೂ ಜಾಸ್ತಿ ಅದು ನಂಬಲಿಕ್ಕೆ ಇದು ನಂಬಲಿಕ್ಕೆ ಅಂತೇಳಿ ಹೋಗೋದೇ ಇಲ್ಲ. ಒಂದೇ ಕಡೆಯಲ್ಲಿ ನನಗೆ ಏನಾದರೂ ಮನೆಯಲ್ಲೇ ಪೂಜೆ ಆಗಬೇಕು, ರಶ್ ಗಿಶ್ ಜಾತ್ರೆ ಯಾವುದಕ್ಕೂ ನಾನು ಹೋಗೋದಿಲ್ಲ. ಅದರಿಂದಾಗಿ ನನಗೆ ದೇವರ ದಯೆಯಿಂದ ಒಳ್ಳೆಯದಾಯಿತು ಅಷ್ಟೇ. ಇದೆಲ್ಲ ನನಗೆ ಲಲಿತೆ ಸಿಗಬೇಕಾದ್ರೆ ಶ್ರೀಯವರೇ ಕಾರಣ. ಅವರಿಗೆ ನಾನು ಅವರಲ್ಲಿ ಅವರನ್ನು ಫಸ್ಟಿಗೆ ಒಮ್ಮೆ ನೋಡುವಾಗ ಲಲಿತೆ ಹಾಗೆ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದೆ. ನಾನು ಶ್ರೀಲಲಿತೆ ಅಂತಲೇ ಹೇಳ್ತಿದ್ದೆ. ಯಾಕೆಂದರೆ ಅವರಲ್ಲಿ ಏನಿಲ್ಲದಿದ್ದರು, ನೋಡಲಿಕ್ಕೆ ಹಾಕಿದ್ರು ಒಂದು ಥರದ ಆ ಸ್ವಭಾವ ಎಲ್ಲ ಒಂದು ತಾಯಿ ಥರನೇ ಇದೆ ಅವರ ಹತ್ರ. ಅದಕ್ಕೆ ನನಗೆ ತುಂಬ ಇಷ್ಟ. ನಾನು ಇಲ್ಲದಿದ್ದರೆ ಹಾಗೆಲ್ಲ ಹೋಗೋದೇ ಇಲ್ಲ ಎಲ್ಲಿಗೆ ಕೂಡ. ಅದೊಂದು ಲಲಿತೆ ಅಂತ ಹೇಳಿ ನಾನು ಅವರಿಗೆ ಹೇಳ್ತಾ ಇದ್ದೇನೆ. ಆಮೇಲೆ ಆದ ಮೇಲೆ ನನಗೆ ಇಲ್ಲಿ ಲಲಿತೆ ಸಿಕ್ಕಿದ್ಲು. ಹಾಗೆ ಈ ಲಲಿತೆ ಬಂದ ಮೇಲೆ ನನಗೆ ತುಂಬ ಚೇಂಜ್ ಆಗಿದೆ, ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ. ನನಗೆ ಈಗ ಎಲ್ಲ ಅಂಗಡಿಯಲ್ಲಿ ಎದುರುಗಡೆಯಲ್ಲಿ ಒಂದು ಹೋಟ್ಲು ಉಂಟು, ಅಲ್ಲಿ ಹೋದವರು ಕೂಡ ನಮ್ಮ ಅಂಗಡಿಯನ್ನು ನೋಡು ಒಂದು ನಾವು ತಂದಿರೋ ಬಟ್ಟೆಯನ್ನು ಅವ್ರ ಹತ್ರ ಕೊಟ್ಟು ನೋಡು ಹೊಲಿಲಿಕ್ಕೆ ಅಂತೇಳಿ ಕೊಟ್ಟು ಹೋಗ್ತಾರೆ. ಅದೇ ಅಂಗಡಿ ಎದುರುಗಡೆ ನಾವಿದ್ರೂ ಮೊದಲಾಗೆ ಇರಲಿಲ್ಲ. ಚೇಂಜಸ್ ಅಂದರೆ ಇದು
ನಾನು ಎಷ್ಟು ಸಮಯ ಲಲಿತೆ ನನ್ನನ್ನು ಕೈ ಹಿಡಿದಾಳ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿಯವರೆಗೆ ನಾನು ನಡೀತೇನೆ. ಲಲಿತೆಯನ್ನು ಕೊಟ್ಟ ಶ್ರೀಗೆ ತುಂಬ ಧನ್ಯವಾದಗಳು ಅಷ್ಟೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳಾದಂಥ ಶ್ರೀನಾಥ ಸರ್ ಪಾದಾಂಬುಜಕ್ಕೆ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ನಮಿಸುತ್ತಾ ನಾನು ಸುಮಾರು ವರ್ಷಗಳಿಂದ ಎಲ್ಲ ಕಡೆ ಸುತ್ತಾಡಿದೆ. ಅನೇಕ ಗುರುಗಳ ರೇಖಿ 2016 ರೇಖಿ ಕಲಿತೆ. ಆಮೇಲೆ ಸುಮಾರು ಗುರುಗಳ ಹತ್ರ ವಿದ್ಯೆ, ಸುಮಾರು ಮೆಡಿಟೇಷನು, ಪಿರಾಮಿಡ್ ಮೆಡಿಟೇಷನು, ಸುಮಾರು ಕರುಣಾ ರೇಖಿ, ತಂತ್ರವಿದ್ಯೆ, ಸುಮಾರು ಎಲ್ಲ ಕಡೆ ಸುತ್ತಿದ್ದೆ. ಆದರೂ ಎಲ್ಲಿಯೂ ಒಂದು ಪರಿಪೂರ್ಣ ಆದಂಥ ನಿಖರವಾದಂಥ ಒಂದು ಮಾಹಿತಿ ಯಾವುದು ಸಿಕ್ಕಿ ಇನ್ನೂ ಏನೋ ಇದೆ ಅಂತ ಸುಮ್ಮನೆ ಸುತ್ತಾಡ್ತಾ ಇದ್ದೆ. ಇವಾಗ ಶ್ರೀನಾಥ ಗುರುಗಳ ಸಿಕ್ಕ ಮೇಲೆ ಎಲ್ಲವೂ ಇಲ್ಲೇ ಇದೆ. ಬ್ರಹ್ಮಾಂಡವೇ ಇಲ್ಲೇ ಇದೆ, ಬ್ರಹ್ಮವಿದ್ಯೆಯೂ ಇಲ್ಲೇ ಇದೆ, ಸಕಲವೂ ಇಲ್ಲೇ ಇದೆ, ಸಕಲ ಸರ್ವಸ್ವವೂ ಇಲ್ಲೇ ಇದೆ ಅಂತ ನನಗೆ ಅನಿಸಿ ಸಂಪೂರ್ಣ ಗುರುಗಳ ಪಾದಕ್ಕೆ ಶರಣಾಗತನಾಗಿ ಈ ಮಹಾಶಕ್ತಿಯ ಜೊತೆ ಕನೆಕ್ಷನನ್ನು ಇಟ್ಕೊಂಡು ಸಂಪೂರ್ಣ ಮಹಾಶಕ್ತಿ ಜೊತೆ ನಾನು ಸಂಪೂರ್ಣ ಶರಣಾಗತನಾಗಿದ್ದೇನೆ. ನನಗೆ ಈ ಗುರುಗಳ ಸಿಕ್ಕ ಮೇಲೆ ಸಂಪೂರ್ಣ ನನ್ನ ಜೀವನದಲ್ಲಿ ಹಣ, ಅಂತಸ್ತು, ಐಶ್ವರ್ಯ ಎಲ್ಲವನ್ನು ಸಿಗ್ತಾ ಇದೆ. ನನಗೆ ಅದ್ಭುತ ಬದಲಾವಣೆ ಆಗಿದೆ. ಅದನ್ನೆಲ್ಲವನ್ನು ನಾನು ಮುಂದಿನ ದಿನಗಳಲ್ಲಿ ಮತ್ತೆ ಹೇಳುತ್ತೇನೆ. ಗುರುಗಳಿಗೆ ಅನಂತ ಕೋಟಿ ಧನ್ಯವಾದಗಳು.